ಗೆಟ್ ರೆಡಿ, ಸ್ಟಾರ್ಟ್. ನಾನು ಕಳೆದ 2 ವರ್ಷಗಳಿಂದ ಹಾಸನದಲ್ಲಿ ವಾಸ ಮಾಡುತ್ತಿದ್ದೇನೆ. ಫುಲ್ ಪಾಯಿಂಟ್. ಅದಕ್ಕೂ ಮೊದಲು ನಾನು ಮುರಳಿ ಇವರ ತೋಟದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಇದ್ದೆನು. ಫುಲ್ ಪಾಯಿಂಟ್. ನಾನು ಉಳುಮೆ ಮಾಡಲು ಕುಂಟೆ ಹಾಗೂ ಎತ್ತನ್ನು ಇಟ್ಟುಕೊಂಡಿದ್ದೆನು. ಫುಲ್ ಪಾಯಿಂಟ್. ಅಗರದ ಗ್ರಾಮಸ್ಥರು ಉಳುಮೆ ಮಾಡಲು ನನ್ನನ್ನು ಕರೆಯುತ್ತಿದ್ದು ನಾನು ಅವರ ಜಮೀನಿಗೆ ಹೋಗುತ್ತಿದ್ದೆನು. ಫುಲ್ ಪಾಯಿಂಟ್. ನನಗೆ ಕನಕಪ್ಪನವರು ಗೊತ್ತಿಲ್ಲ, ಆದರೆ ಸುಮಾರು 2 ವರ್ಷದ ಹಿಂದೆ ಎಲ್ಲರೂ ಕರೆದಂತೆ ನನ್ನನ್ನು ಉಳುಮೆ ಮಾಡಲು ಕರೆದಿದ್ದರು. ಫುಲ್ ಪಾಯಿಂಟ್. ಉಳುಮೆ ಮಾಡಲು ನೀವು ಏನು ತೆಗೆದುಕೊಂಡು ಹೋಗಿದ್ದೀರಿ ಎಂದರೆ ಸಾಕ್ಷಿಯು ನಾನು ಕುಂಟೆ ತೆಗೆದುಕೊಂಡು ಹೋಗಿದ್ದೆನು ಎಂದು ಹೇಳುತ್ತಾರೆ. ಫುಲ್ ಪಾಯಿಂಟ್. ಬೆಳಿಗ್ಗೆ 7 ಗಂಟೆಯಲ್ಲಿ ನಾನು ಉಳುಮೆ ಮಾಡಿಕೊಂಡು ಹೋಗುವಾಗ ನನ್ನ ಹಿಂದೆ ಕನಕಪ್ಪನವರು ಕಡ್ಡಿ ಕಸ ಆಯ್ದುಕೊಂಡು ಬರುತ್ತಿದ್ದರು. ಫುಲ್ ಪಾಯಿಂಟ್. ಎತ್ತಿಗೆ ನಾನು ಕುಂಟೆ ಕಟ್ಟಿದ್ದೆನು. ಫುಲ್ ಪಾಯಿಂಟ್. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ ಎತ್ತಿಗೆ ಕುಂಟೆ ಕಟ್ಟಿ ಉಳುಮೆ ಮಾಡುತ್ತಿದ್ದು 10 ಗಂಟೆ ಸಮಯದಲ್ಲಿ ಕನಕಪ್ಪನವರ ಹೆಂಗಸು ಹಾಗೂ ಅವರ ಮಗ ಶ್ರೀನಿವಾಸ್ ಊಟ ತೆಗೆದುಕೊಂಡು ಬಂದಿದ್ದರು. ಫುಲ್ ಪಾಯಿಂಟ್. ಊಟ ಮಾಡಲು ನಾನು ಹಾಗೂ ಕನಕಪ್ಪನವರು ಬದುವಿನ ಮೇಲೆ ಎತ್ತರದ ಜಾಗದಲ್ಲಿ ಕುಳಿತು ನಾವು ಇಬ್ಬರು ಊಟ ಮಾಡುವಾಗ ಒಂದು ಕಾರು ಹಾಗೂ ಬೈಕ್ನಲ್ಲಿ 10 ಜನರು ಬಂದು ರಸ್ತೆಯಲ್ಲಿ ಇಳಿದಿರುತ್ತಾರೆ. ಫುಲ್ ಪಾಯಿಂಟ್. ಪ್ಯಾರಾ. ಅವರ ಪೈಕಿ 8 ಜನರು ಬೇಲಿ ಪಕ್ಕ ಮೇಳೆ ಬಳಿ ಹೋಗಿ ನಿಂತಿದ್ದು, ಇನ್ನಿಬ್ಬರು ವ್ಯಕ್ತಿಗಳಾದ
ಮುನಿರಾಜು ಹಾಗೂ ಕುಮಾರ್ ಎಂಬುವವರು ರಸ್ತೆಯಲ್ಲಿ ಮಾತನಾಡುತ್ತಾ ನಿಂತಿದ್ದರು, ಫುಲ್ ಪಾಯಿಂಟ್. ಅವರಿಬ್ಬರು ಡೈರಿ ಬಳಿ ಹಾಲು ಹಾಕಲು ಬರುತ್ತಿದ್ದು, ನಾನು ಸಹ ಡೈರಿಯ ಬಳಿ ಹೋಗುತ್ತಿದ್ದ ಕಾರಣ ಅವರ ಹೆಸರು ತಿಳಿದಿರುತ್ತದೆ, ಫುಲ್ ಪಾಯಿಂಟ್. ಕನಕಪ್ಪನವರು ಬೆಳಗಿನಿಂದ ಹಾಕಿಕೊಂಡಿದ್ದ ಟೋಪಿಯನ್ನು ತೆಗೆದು ತನ್ನ ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದರು, ಫುಲ್ ಪಾಯಿಂಟ್. ನಂತರ ಕನಕಪ್ಪನವರ ಹೆಂಗಸರು ಹಾಗೂ ಮಗ ಬೈಕ್ನಲ್ಲಿ ಕಾರಿನ ಪಕ್ಕದಲ್ಲಿ ತಮ್ಮ ಮನೆಗೆ ಹೋಗಿರುತ್ತಾರೆ, ಫುಲ್ ಪಾಯಿಂಟ್. ಅವರಿಬ್ಬರು ಹೋದ 5 ನಿಮಿಷಕ್ಕೆ ನಾನು ಕುಂಟೆ ಹೊಡೆಯಲು ಪ್ರಾರಂಭಿಸಿದೆ, ಫುಲ್ ಪಾಯಿಂಟ್. 3-4 ಸುತ್ತು ಕುಂಟೆ ಹೊಡೆದ ನಂತರ ಮುನಿರಾಜು ಹಾಗೂ ಕುಮಾರ್ ಇವರು ನಾನು ಕುಂಟೆ ಹೊಡೆಯುತ್ತಿದ್ದ ಬದುವಿನ ಮೇಲೆ ನಿಂತಿದ್ದು, ಆ ಸಮಯದಲ್ಲಿ ಕನಕಪ್ಪನವರು ನನ್ನ ಹಿಂದೆ 2 ಮಾರು ದೂರದಲ್ಲಿ ಬರುತ್ತಿದ್ದರು, ಫುಲ್ ಪಾಯಿಂಟ್. ಈ ರೀತಿ ಬರುವಾಗ ಮುನಿರಾಜು, ಕುಮಾರ್, ಅವರ ಜೊತೆ ಇನ್ನು 4 ಜನರು ಕನಕಪ್ಪನವರ ಸುತ್ತಲೂ ಬಂದು ನಿಂತು ಕನಕಪ್ಪನವರನ್ನು ಮಧ್ಯಕ್ಕೆ ಹಾಕಿಕೊಂಡಿರುತ್ತಾರೆ, ಫುಲ್ ಪಾಯಿಂಟ್. ಅವರ ಪೈಕಿ ದಪ್ಪಗೆ ಇದ್ದ ವ್ಯಕ್ತಿ ಮೊದಲಿಗೆ ಮಚ್ಚಿನಿಂದ ಕನಕಪ್ಪನವರಿಗೆ ಹೊಡೆದಿರುತ್ತಾರೆ, ಫುಲ್ ಪಾಯಿಂಟ್. ನಂತರ ಕುಮಾರ್ ಒಂದು ಲಾಂಗ್ನಿಂದ ತಲೆಗೆ ಹೊಡೆದಿದ್ದು, ನಂತರ ಮುನಿರಾಜು ಸಹ ಲಾಂಗ್ನಿಂದ ಹೊಡೆದಿದ್ದು, ಉಳಿದ ವ್ಯಕ್ತಿಗಳು ಲಾಂಗ್ನಿಂದ ಹೊಡೆದಿರುತ್ತಾರೆ, ಫುಲ್ ಪಾಯಿಂಟ್. ಈ ರೀತಿ ಹಲ್ಲೆ ಮಾಡಿದಾಗ ಕನಕಪ್ಪನವರು ಕೆಳಗೆ ಬಿದ್ದು ಅವರ ಜೀವ ಹೋಗಿದ್ದು, ನಾನು ಏಕ ಅಣ್ಣನಿಗೆ ಹೊಡೆಯುತ್ತೀರಾ ಎಂದು ಕೂಗಾಡಿದೆ, ಫುಲ್ ಪಾಯಿಂಟ್. ಆಗ ಅವರೆಲ್ಲರೂ ನನ್ನ ಮಗನೇ, ಯಾರಿಗಾದರೂ ಹೇಳಿದ್ದಲ್ಲಿ ನಿನ್ನನ್ನು ಇದೇ ರೀತಿ ಕೊಲೆ
ಮಾಡುವುದಾಗಿ ಬೆದರಿಕೆ ಹಾಕಿ, ಮಚ್ಚು, ಲಾಂಗು ತೆಗೆದುಕೊಂಡು ಅವರೆಲ್ಲರೂ ಕಾರು, ಬೈಕ್ನಲ್ಲಿ ಹೊರಟು ಹೋದರು. ಫುಲ್ ಪಾಯಿಂಟ್. ನನಗೆ ಭಾರಿ ಭಯ ಆದ ಕಾರಣ ಮುರಳಿ ತೋಟಕ್ಕೆ ಹೋಗಿ ಮೇಳ ಅಡಿಯಲ್ಲಿ ಹೋಗಿ ಕುಳಿತೆನು. ಫುಲ್ ಪಾಯಿಂಟ್. ಆಗ ಮಾನ್ಯ SPP ರವರು ಎತ್ತು, ಕುಂಟೆ ಏನಾಯಿತು ಎಂದು ಪ್ರಶ್ನೆ ಕೇಳಿದಾಗ ಸಾಕ್ಷಿ ಅವುಗಳನ್ನು ನಾನು ಅಲ್ಲೇ ಬಿಟ್ಟು ಓಡಿ ಹೋಗಿರುವುದಾಗಿ ಉತ್ತರಿಸುತ್ತಾರೆ. ಫುಲ್ ಪಾಯಿಂಟ್. ಮೇಳೆಯಲ್ಲಿ ರಾತ್ರಿ ಇಡೀ ಕುಳಿತು ಯೋಚನೆ ಮಾಡಿ ಬೆಳಗ್ಗೆ 9 ಗಂಟೆಗೆ ಕಗ್ಗಲೀಪುರ ಠಾಣೆಗೆ ಹೋಗಿದ್ದೆನು. ಫುಲ್ ಪಾಯಿಂಟ್. ಠಾಣೆಯಲ್ಲಿ ಪೊಲೀಸರಿಗೆ ಎಲ್ಲ ವಿಚಾರವನ್ನು ಈ ರೀತಿ ಕೊಲೆ ಆಗಿರುವುದನ್ನು ತಿಳಿಸಿದೆನು. ಫುಲ್ ಪಾಯಿಂಟ್. ಪೊಲೀಸರು ಆ ವ್ಯಕ್ತಿಗಳ ಗಾತ್ರ, ಎತ್ತರ ಬಗ್ಗೆ ವಿಚಾರಿಸಿದಾಗ ನಾನು ಎಲ್ಲವನ್ನು ತಿಳಿಸಿರುತ್ತೇನೆ. ಫುಲ್ ಪಾಯಿಂಟ್. ಪ್ಯಾರಾ. ಆಗ ಪೊಲೀಸರು ಆ ವ್ಯಕ್ತಿಗಳ ಚಿತ್ರವನ್ನು ಬಿಡಿಸಿ ನನಗೆ ತೋರಿಸಿದಾಗ ಆ ವ್ಯಕ್ತಿಗಳು ಅದೇ ರೀತಿ ಇದ್ದರು ಎಂದು ತಿಳಿಸಿರುತ್ತೇನೆ. ಫುಲ್ ಪಾಯಿಂಟ್. ಅದಾದ ಮೇಲೆ ಕನಕಪ್ಪನವರು ಹೆಂಡತಿ ಹಾಗೂ ಮಕ್ಕಳು ಠಾಣೆಗೆ ಬಂದಿದ್ದು, ಅವರಿಗೂ ನಾನು ವಿಚಾರವನ್ನು ತಿಳಿಸಿ ವಾಪಸ್ ಮುರಳಿ ತೋಟಕ್ಕೆ ಬಂದಿರುತ್ತೇನೆ. ಫುಲ್ ಪಾಯಿಂಟ್. ಆ ದಿನ ಸ್ಥಳದಲ್ಲಿ ನೋಡಿದ ವ್ಯಕ್ತಿಗಳನ್ನು ನೋಡಿದ್ದಲ್ಲಿ ಗುರುತಿಸುತ್ತೇನೆ. ಫುಲ್ ಪಾಯಿಂಟ್. ಸಾಕ್ಷಿದಾರರು ನ್ಯಾಯಾಲಯದ ಮುಂದೆ ದೃಶ್ಯಾವಳಿ ಮೂಲಕ ಹಾಜರುಪಡಿಸಿದ ಇಬ್ಬರು ಆರೋಪಿತರನ್ನು ನೋಡಿ ಗುರುತಿಸಿದ್ದು, ಆ ಆರೋಪಿತರ ಹೆಸರು ಕೇಳಲಾಗಿ ಅವರ ಹೆಸರು ಕುಮಾರ್ ಹಾಗೂ ಹರೀಶ್ ಎಂದು ತಿಳಿಸಿದ್ದು, ಸದರಿ ಆರೋಪಿತರು 2 ಮತ್ತು 6ನೇ ಆರೋಪಿತರಾಗಿದ್ದು, ದೃಶ್ಯಾವಳಿಯ ಮೂಲಕ ಹಾಜರುಪಡಿಸಿದ ಉಳಿದ 3 ಜನರನ್ನು ಗುರುತಿಸಿ
ಮತ್ತೊಬ್ಬ ವ್ಯಕ್ತಿ ಮುನಿರಾಜು ಇವರು ಹಲ್ಲೆ ಮಾಡಿರುವುದಾಗಿ ನುಡಿದಿರುತ್ತಾರೆ. ಫುಲ್ ಪಾಯಿಂಟ್ ಸ್ಟಾಪ್.